ಮಳೆಗಾಲದಲ್ಲಿ ನಾಟಿ ಕೋಳಿ ಸಾಕುವುದು ಸ್ವಲ್ಪ ಕಷ್ಟವೇ. ಈ ಸಮಯದಲ್ಲಿ ಮರಿಗಳ ಸಾವು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ನಿರಂತರ ಮಳೆಯಿಂದ ಕೋಳಿಗಳು ಹೊರಗೆ ಹೋಗಿ ಮೇಯಲು ಆಗುವುದಿಲ್ಲ. ಆದರೆ ಮಳೆ ನಿಂತ ನಂತರ ಹುಳುಗಳು, ಕೀಟಗಳು, ಕೆಲವು ಹಣ್ಣುಗಳು ಮತ್ತು ತರಕಾರಿ ಸಾಕಷ್ಟು ಸಿಗುವುದರಿಂದ ಕೋಳಿಗಳಿಗೆ ನೈಸರ್ಗಿಕ ಆಹಾರ ದೊರೆಯುತ್ತದೆ. ಇದು ಮಳೆಗಾಲದಲ್ಲಿ ಒಂದು ಒಳ್ಳೆಯ ಅಂಶ. ಇನ್ನೊಂದು ಮುಖ್ಯ ವಿಷಯ ಎಂದರೆ ಮಳೆಯಲ್ಲೂ ಕೋಳಿಗಳು ತೇವದಿಂದ ಶೀತ, ಕಾಲಿನ ಸಮಸ್ಯೆಗಳು ಹಾಗೂ ಬೇರೆ ಬೇರೆ ಸೋಂಕು ಬರಬಹುದು. ಆದ್ದರಿಂದ ಮಳೆಗಾಲ ಶುರುವಾಗುವ ಮೊದಲೇ ಶೆಡ್ಡನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ಒಣ ಹೊಟ್ಟು ಅಥವಾ ಒಣ ವಸ್ತುಗಳನ್ನು ಉಪಯೋಗಿಸಿ ಕೋಳಿಗಳಿಗೆ ಬೆಚ್ಚಗಿನ ವಾತಾವರಣ ಕಲ್ಪಿಸಿದರೆ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆಯಾಗುತ್ತದೆ. ಮಳೆ, ಗುಡುಗು ಮತ್ತು ಸಿಡಿಲಿನ ಸಮಯದಲ್ಲಿ ಮರಿಗಳನ್ನು ತೆಗೆಸುವುದು ಒಂದು ಸವಾಲು. ಜೊತೆಗೆ ತೇವದಿಂದ ದುರ್ವಾಸನೆ, ಮಳೆಗಾಲದಲ್ಲಿ ಹಾವುಗಳ ಕಾಟವು ಹೆಚ್ಚಾಗಬಹುದು. ಆದ್ದರಿಂದ ಸ್ವಚ್ಛತೆ ಮತ್ತು ಸುರಕ್ಷತೆಯ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಒಟ್ಟಿನಲ್ಲಿ ಮಳೆಗಾಲದಲ್ಲಿ ನಾಟಿ ಕೋಳಿ